ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಧಾಗೌಡ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಕೀರ್ತಿ ಪತಾಕೆಯನ್ನ ಹಾರಿಸಿ ವಿಶ್ವಕಪ್ ಅನ್ನ ಗೆದ್ದು ಐತಿಹಾಸಿಕ ಸಾಧನೆ ಕೈದ ಭಾರತದ ಅಂಧ ಮಹಿಳಾ ಕ್ರಿಕೆಟ್ ತಂಡಕ್ಕೆ ರಾಜ್ಯ ಸರ್ಕಾರ ಸಿಹಿ ಸುದ್ದಿಯೊಂದನ್ನ ಕೊಟ್ಟಿದೆ. ನೋಡಿ, ನಮ್ಮ ಕೈಕಾಲ್ ಗಟ್ಟಿ ಇರಬಹುದು, ನಮ್ಮ ಕಣ್ಣು ಚೆನ್ನಾಗಿರ್ಬಹುದು, ಯಾವುದೇ ಕುಂದು ಕೊರತೆಗಳಿಲ್ಲದೆ ಕ್ರಿಕೆಟ್ ಆಡಿ ವಿಶ್ವಕಪ್ ಗೆಲ್ಲೋದು ಒಂದು ಸಾಹಸ. ಆದ್ರೆ ಕಣ್ಣೇ ಕಾಣದಂಥ ವಿದ್ಯಾರ್ಥಿಗಳು, ಕಣ್ಣೇ ಕಾಣದಂಥ ಮಹಿಳೆಯರು, ಪುರುಷರು ಕ್ರಿಕೆಟ್ ಆಡಿ ವಿಶ್ವಕಪ್ ಅನ್ನ ಗೆಲ್ಲೋದಿದೆಯಲ್ಲ, ಅದು ನಿಜಕ್ಕೂ ಬಹಳ ದೊಡ್ಡ ಮಟ್ಟದ ಸಾಹಸ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗ್ಲಿಕ್ಕಿಲ್ಲ. ಎಷ್ಟೋ ಜನ ನಮ್ಮ ಕಣ್ಣಿಲ್ಲ, ಕೈಕಾಲಿಲ್ಲ, ನಮ್ಮಿಂದ ಏನ್ ಮಾಡಕ್ ಸಾಧ್ಯ ಅಂತ ಹೇಳಿ ಕಾನ್ಫಿಡೆನ್ಸ್ ಲೆವೆಲ್ ಅನ್ನ ಕಳ್ಕೊಂಡು ಯಾವುದೋ ತಮಗೆ ಗೊತ್ತಿರೋ ಕೆಲಸವನ್ನ ಮಾಡಿಕೊಂಡು ಜೀವನವನ್ನ ಕಳೀತಾ ಇರ್ತಾರೆ. ಆದ್ರೆ ಇನ್ನೂ ಕೆಲವರು ತಮಗೆ ಏನೇ ಕೊರತೆ ಇದ್ರೂ ಪರವಾಗಿಲ್ಲ, ನಾವು ಜೀವನದಲ್ಲಿ ಏನಾದ್ರೂ ಒಂದು ಸಾಧನೆ ಮಾಡ್ಲೇಬೇಕು ಅಂತ ಹೇಳಿ ಹಠ ತೊಟ್ಟಂಥವ್ರು ಮಾತ್ರ ಈ ರೀತಿಯಾಗಿ ವಿಶೇಷವಾಗಿ ಸಾಧನೆ ಮಾಡೋಕೆ ಸಾಧ್ಯ. ಅಂಥ ಒಂದು ಸಾಧನೆಯನ್ನ ಇದೀಗ ನಮ್ಮ ಭಾರತ ತಂಡ ಮಾಡಿರುವಂಥದ್ದು. ನಿಜಕ್ಕೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಕೀರ್ತಿ ಪತಾಕೆಯನ್ನ ಹಾರಿಸಿ ಇವತ್ತು ಭಾರತದ ಅಂಧ ಮಹಿಳಾ ಕ್ರಿಕೆಟ್ ತಂಡ ನಿಜಕ್ಕೂ ವಿಶ್ವಕಪ್ ಅನ್ನ ಗೆದ್ದುಕೊಂಡಿರೋದು ನಮಗೆ ಹಾಗೆ ನಿಮಗೆ ಎಲ್ಲರಿಗೂ, ಇಡೀ ದೇಶಕ್ಕೆ, ರಾಜ್ಯಕ್ಕೆ ಬಹಳ ಹೆಮ್ಮೆ ಪಡಬೇಕಾಗಿರುವಂತಹ ವಿಚಾರ. ಅಂಥ ತಂಡವನ್ನ, ಅಂಥ ಕ್ರಿಕೆಟ್ ಆಡುವಂಥ ಮಹಿಳೆಯರನ್ನಾಗಿರ್ಬೋದು, ಪುರುಷರನ್ನಾಗಿರ್ಬೋದು ಬಹಳ ದೊಡ್ಡ ಮಟ್ಟದಲ್ಲಿ ಗೌರವಿಸಬೇಕಾಗಿರುವಂಥದ್ದು ರಾಜ್ಯ ಸರ್ಕಾರದ ಕರ್ತವ್ಯ. ಹಾಗಾಗಿ ರಾಜ್ಯ ಸರ್ಕಾರ ಅದನ್ನ ಸರಿಯಾಗಿ ಗುರುತಿಸಿ ಅವರಿಗೆ ಸಲ್ಲಬೇಕಾಗಿರುವಂತಹ ಒಂದು ಗೌರವವನ್ನ ಕೊಟ್ಟಿದೆ. ಹಾಗಿದ್ರೆ ಏನ್ ಸಿಹಿ ಸುದ್ದಿ ಕೊಟ್ಟಿರ್ಬೋದು ನಮ್ಮ ರಾಜ್ಯ ಸರ್ಕಾರ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ರೆ, ನೋಡಿ, ಈಗ ಕ್ರಿಕೆಟ್ ಅನ್ನುವಂಥದ್ದು ಒಂದು ಸೀಮಿತ ಅವಧಿಯಲ್ಲಿ ಆಡುವಂಥ ಆಟ. ಕ್ರಿಕೆಟ್ ಆಟ ಮುಗಿದ ಮೇಲೆ ಆ ಒಂದು ಅಂಧ ಕ್ರಿಕೆಟ್ ತಂಡದವರ ಕೆಲಸ ಏನಿರುತ್ತೆ, ಅವರ ಜೀವನ ಹೇಗ್ ನಡಿಬೇಕು ಅನ್ನುವಂಥ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಸೊ ಅದಕ್ಕೆ ಸರ್ಕಾರ ಏನಾದರೂ ಸಹಾಯ ಮಾಡ್ಲೇಬೇಕಲ್ವಾ? ಅವರು ನಮ್ಮ ದೇಶದ ಗೌರವವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚು ಮಾಡಿದ್ದಾರೆ ಅಂದಾಗ, ಸೊ ಅವರು ಶಾಶ್ವತವಾಗಿ ನೆನಪಲ್ಲಿ ಇಟ್ಕೊಳ್ಳುವಂಥ ಒಂದಷ್ಟು ಕೊಡುಗೆಗಳನ್ನ ನಮ್ಮ ಸರ್ಕಾರ ಕೊಟ್ರೆ ಮಾತ್ರ ಅವರು ನಮ್ಮ ದೇಶಕ್ಕೆ ಕೊಡ್ತಾ ಇರುವಂತಹ ಕೊಡುಗೆಗೆ ಒಂದು ಗುಡ್ ರಿಟರ್ನ್ಸ್ ಅಂತ ಹೇಳ್ಬೋದು. ಹಾಗಾಗಿ ವಿಶ್ವಕಪ್ ವಿಜೇತ ತಂಡವನ್ನ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂತಹ ಸಿಎಂ ಸಿದ್ದರಾಮಯ್ಯನವರು ಬಹಳ ಆತ್ಮೀಯವಾಗಿ ಬರಮಾಡಿಕೊಂಡಿದ್ದಾರೆ ಆ ಕ್ರಿಕೆಟ್ ತಂಡವನ್ನ. ಅದರಲ್ಲೂ ಪ್ರಮುಖವಾಗಿ ಕರ್ನಾಟಕದ ಆಟಗಾರ್ತಿಯರಿಗೆ ಒಂದು ಹೊಸ ಅವಕಾಶವನ್ನ ಕೊಟ್ಟಿದ್ದಾರೆ. ಅದು ನಿಜಕ್ಕೂ ಒಂದು ಗಾಡ್ ಗಿಫ್ಟ್ ಅಂತ ಹೇಳಿ ಹೇಳ್ಬೋದು. ಯಾಕಂದ್ರೆ ಅವರೆಲ್ಲರೂ ಕೂಡ ಅಂಧರು ಎಲ್ಲೇ ಹೋಗಿ ಕೆಲಸ ಮಾಡಬೇಕು ಅಂತಂದ್ರೆ ಪಾಪ ಅವ್ರು ಯಾರಿಗೂ ಕೆಲಸ ಕೊಡಲ್ಲ, ಕೆಲಸ ಸಿಗೋಲ್ಲ. ಕಾರಣ ಅವ್ರನ್ನ ಮೇಂಟೈನ್ ಮಾಡೋದು ಕಷ್ಟ, ಜೊತೆಗೆ ಅವರು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರ್ತಾರೆ, ಅವರಿಂದ ಕೆಲಸ ಮಾಡಿಸ್ಕೊಳ್ಳೋದು ಕಷ್ಟ ಅನ್ನೋ ಕಾರಣಕ್ಕಾಗಿ ಎಷ್ಟೋ ಕಡೆಗಳಲ್ಲಿ ಪಾಪ ಅಂಥವ್ರಿಗೆ ಕೆಲಸವೇ ಸಿಗಲ್ಲ. ನಾವು ಬೀದಿ ಬದಿಗಳಲ್ಲಿ ಗಮನಿಸಿರ್ಬೋದು, ಎಷ್ಟೋ ಜನ ಕಣ್ ಕಾಣದಿದ್ದವ್ರು ಭಿಕ್ಷೆ ಬೇಡ್ತಾ ಇರ್ತಾರೆ. ಇನ್ನು ಕೆಲವರು ಎಜುಕೇಟೆಡ್ ಆಗಿ ಗ್ರಾಜ್ಯುಯೇಷನ್ ಪಡ್ಕೊಂಡು ಒಂದು ಒಳ್ಳೆ ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಬಟ್ ಅಂಧರಿಗೂ ಕೆಲಸ ಕೊಡುವಂಥ ಕಂಪನಿಗಳಿದಾವೆ, ಇಲ್ಲ ಅಂತ ನಾನು ಖಂಡಿತ ಹೇಳಲ್ಲ. ಆದ್ರೆ ಸರ್ಕಾರ ಕೂಡ ಅಂಥವ್ರಿಗೆ ವಿಶೇಷವಾದಂಥ ಸವಲತ್ತುಗಳನ್ನ ಕೊಡ್ತಾ ಬಂದಿದೆ. ಅದೇ ರೀತಿಯಾಗಿ ಈ ಅಂಧ ಕ್ರಿಕೆಟ್ ತಂಡದ ಮಹಿಳೆಯರಿಗೆ ಸರ್ಕಾರಿ ಉದ್ಯೋಗದ ಜೊತೆಗೆ ಭರ್ಜರಿ ನಗದು ಬಹುಮಾನವನ್ನ ಘೋಷಿಸಿದ್ದಾರೆ. ಇದು ಅವರಿಗೆ ನಿಜವಾಗಿಯೂ ಗುಡ್ ನ್ಯೂಸ್. ಮುಖ್ಯಮಂತ್ರಿಗಳ ಅಧಿಕೃತ ನಿವಾಸವಾಗಿರುವಂತಹ ಕಾವೇರಿಯಲ್ಲಿ ಭಾರತೀಯ ಅಂಧ ಮಹಿಳಾ ಕ್ರಿಕೆಟ್ ತಂಡವನ್ನ ಅವರು ಅಲ್ಲಿ ವೆಲ್ಕಮ್ ಮಾಡಿಕೊಂಡು ಪ್ರತಿಯೊಬ್ಬ ಆಟಗಾರ್ತಿಯನ್ನ ಬಹಳ ವೈಯಕ್ತಿಕವಾಗಿ ಅಭಿನಂದಿಸಿ ಸನ್ಮಾನವನ್ನ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಅಂಧತ್ವವನ್ನ ಮೆಟ್ಟಿ ನಿಂತು ದೇಶಕ್ಕೆ ಹೆಮ್ಮೆ ತಂದಿರುವಂತಹ ಸಾಧಕಿಯರ ಬೆನ್ನಿಗೆ ಇವತ್ತು ರಾಜ್ಯ ಸರ್ಕಾರ ಬಹಳ ಸದೃಢವಾಗಿ ನಿಂತ್ಕೊಂಡಿದೆ. ಅವರಿಗೆ ಬೇಕಾಗಿರುವಂತಹ ಎಲ್ಲ ಸಪೋರ್ಟ್ ಅನ್ನ ರಾಜ್ಯ ಸರ್ಕಾರ ಕೊಡ್ತಾ ಇದೆ. ವಿಶ್ವಕಪ್ ಗೆದ್ದಿರೋದು ಸಣ್ಣ ಪುಟ್ಟ ಕಪ್ಪೆಲ್ಲ ಗೆದ್ದಿರೋದವರು ಕಣ್ಣು ಕಾಣದ ಕ್ರಿಕೆಟ್ ಆಡೋದು ನಿಜಕ್ಕೂ ನಮ್ಮೆಲ್ಲರ ಕೈಲಿ ಊಹಿಸೋಕೆ ಸಾಧ್ಯ ಇಲ್ಲ. ಒಂದು 10 ನಿಮಿಷ ನಾವು ಕಣ್ಣು ಮುಚ್ಕೊಂಡು ಬೇರೆ ಏನಾದ್ರೂ ಆಟ ಆಡಿ ಅಂದ್ರೂ ಕೂಡ ನಮ್ಮ ಕೈಯಿಂದ ಸಾಧ್ಯ ಆಗೋದಿಲ್ಲ. ಆದ್ರೆ ನಿಜಕ್ಕೂ ದೇವರವರಿಗೆ ಕಣ್ಣಿಲ್ಲ ಅಂದ್ರೆ ಒಂದು ದಿವ್ಯವಾದಂಥ ಶಕ್ತಿಯನ್ನ ಕೊಟ್ಟಿರ್ತಾನೆ. ಅದನ್ನ ನಾವು ಗುರುತಿಸ್ಕೊಂಡು ನಮ್ಮೊಳಗೆ ಏನು ದೈವಿಕ ಶಕ್ತಿ ಇದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಅದಕ್ಕೆ ಸರಿಯಾದಂಥ ಒಂದು ಟ್ರೈನಿಂಗ್ ಅನ್ನ ತಗೊಂಡು ಇವತ್ತು ವಿಶ್ವಕಪ್ ಗೆಲ್ಲೋ ಮಟ್ಟಕ್ಕೆ ಕ್ರಿಕೆಟ್ ಆಡಿದ್ದಾರೆ ಅಂದ್ರೆ ಲೆಕ್ಕ ಹಾಕಿ ಅವರ ಒಂದು ಸ್ಟ್ರೆಂತ್, ಅವರ ಕಾನ್ಫಿಡೆನ್ಸ್ ಲೆವೆಲ್ ಎಷ್ಟು ಮಟ್ಟಿಗೆ ಇದೆ ಅಂತ ಹೇಳಿ.
ಸೊ ಇವತ್ತು ಎಷ್ಟೋ ಜನ ಎಲ್ಲಾ ಕೈ ಕಾಲ್ ನೆಟ್ಟಗಿದ್ದು ಕೂಡ ಎಷ್ಟೋ ಜನ ಕೆಲಸ ಮಾಡಲ್ಲ, ಕಷ್ಟಪಟ್ಟು ಕೆಲಸ ಮಾಡಕ್ ಹೆದರುತ್ತಾರೆ, ಸೋಂಬೇರಿಗಳಾಗಿರ್ತಾರೆ. ಅಯ್ಯೋ ಬಿಡಪ್ಪ ಇಷ್ಟೇ ಬರ್ತಿದ್ಯಲ್ಲ ಸಾಕು ಅನ್ನುವಂಥ ಸೋಂಬೇರಿಗಳ ನಡುವೆ ಕಣ್ಣು ಕಾಣದೇ ಹೋದ್ರು ಕ್ರಿಕೆಟ್ ಆಡಿ ದೇಶಕ್ಕೆ ಹೆಮ್ಮೆ ತರುವಂಥದ್ದು ಇದೆಯಲ್ಲ, ಅದಕ್ಕೂ ನಿಜಕ್ಕೂ ಗ್ರೇಟ್ನೆಸ್ ಅಂತ ಹೇಳ್ಬೋದು. ಅಂಥವ್ರಿಗೆ ಹ್ಯಾಟ್ಸ್ ಆಫ್ ಕೂಡ ನಾವು ಹೇಳಲೇಬೇಕು. ಅಂಥ ವಿಶ್ವಕಪ್ ಅನ್ನ ಗೆದ್ದಿರುವಂತಹ ವಿಜೇತ ತಂಡ ಏನಿದೆ ಅದು ಕರ್ನಾಟಕದ ತಂಡ. ಕರ್ನಾಟಕವನ್ನ ಪ್ರತಿನಿಧಿಸಿದಂಥ ಪ್ರತಿಭಾನ್ವಿತ ಕ್ರಿಕೆಟ್ ಪಟುಗಳಿಗೆ ತಲಾ 10 ಲಕ್ಷ ರೂಪಾಯಿ ನಗದು ಬಹುಮಾನ ಜೊತೆಗೆ ಸರ್ಕಾರಿ ಉದ್ಯೋಗವನ್ನ ಕೊಡ್ತೀನಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಘೋಷಿಸಿದ್ದಾರೆ. ಹಾಗೆ ನಡ್ಕೊಳ್ತಾರೆ ಕೂಡ. ಕೇವಲ ಆರ್ಥಿಕ ನೆರವು ಮಾತ್ರ ಅಲ್ಲ, ಕ್ರೀಡಾಪಟುಗಳ ಭವಿಷ್ಯಕ್ಕೆ ಭದ್ರತೆಯನ್ನೂ ಕೂಡ ನಾನು ಒದಗಿಸ್ತೀನಿ. ಭದ್ರತೆ ಅಂತಂದ್ರೆ ಏನು? ಆರ್ಥಿಕವಾದಂತಹ ಭದ್ರತೆ ಇದ್ ಬಿಟ್ರೆ ಮನುಷ್ಯ ಬಹಳ ನೆಮ್ಮದಿಯಾಗಿ ಜೀವನವನ್ನ ನಡೆಸ್ಕೊಂಡು ಹೋಗ್ಬಿಡ್ತಾನೆ. ಹಣ ಇಲ್ಲದೆ ಹೋದ್ರೆ ಜೀವನ ನಶ್ವರ. ಹಂಗಾಗಿ ಯಾರಿಗೆ ಆದ್ರೂ ಕೂಡ ಸರಿಯಾದಂತಹ ಉದ್ಯೋಗ, ಸರಿಯಾದಂತಹ ಸಂಬಳ ಇರಲೇಬೇಕು. ಅದರಲ್ಲೂ ಅಂಧರಿಗೆ ಸರ್ಕಾರಿ ಉದ್ಯೋಗ ಸಿಕ್ಬಿಟ್ರಂತೂ ಅವರ ಜೀವನ ನಿಜಕ್ಕೂ ಪಾವನ. ಕಣ್ ಕಾಣದೆ ಹೋದ್ರೂ ಪರವಾಗಿಲ್ಲ, ಅವ್ರ ಜೀವನ ಹೆಂಗೋ ನಡ್ಸ್ಕೊಂಡು ಹೋಗ್ಬಿಡ್ತಾರೆ. ಅರ್ಹರಿಗೆ ಸರ್ಕಾರಿ ಉದ್ಯೋಗ ನೀಡುತ್ತೀನಿ ಅಂತ ಹೇಳಿ ಸಿಎಂ ಭರವಸೆಯನ್ನ ಕೊಟ್ಟಿದ್ದಾರೆ. ಸರ್ಕಾರದ ಈ ನಿರ್ಧಾರ ನಿಜಕ್ಕೂ ಕ್ರೀಡಾ ವಲಯದಲ್ಲಿ ಒಂದು ದೊಡ್ಡ ಮಟ್ಟದ ಸಂತೋಷವನ್ನ ತಂದುಕೊಟ್ಟಿದೆ. ಅದರಲ್ಲೂ ಪ್ರಮುಖವಾಗಿ ಈ ಅಂಧ ಮಹಿಳಾ ಕ್ರಿಕೆಟ್ ತಂಡಕ್ಕೆ ಒಂದು ದೊಡ್ಡ ಮಟ್ಟದ ವಿಶ್ವಾಸವನ್ನ ತಂದುಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅವರ ಸ್ಫೂರ್ತಿ ಹೆಚ್ಚಾಗತ್ತೆ. ಮತ್ತೆ ಮುಂದಿನ ವರ್ಷ ಅವರು ವಿಶ್ವಕಪ್ ಅನ್ನ ತಂದುಕೊಡೋಕೆ ಒಂದು ಸ್ಫೂರ್ತಿಯಾಗತ್ತೆ. ಕೇವಲ ಕರ್ನಾಟಕದ ಆಟಗಾರರಷ್ಟೇ ಅಲ್ಲ, ಭಾರತ ತಂಡದ ಭಾಗವಾಗಿದ್ದಂತ ಹೊರ ರಾಜ್ಯದ ಆಟಗಾರ್ತಿಯರನ್ನು ಕೂಡ ಸಿಎಂ ಗೌರವಿಸಿದ್ದಾರೆ. ನೋಡಿ, ಭೇದ ಭಾವ ಮಾಡಿಲ್ಲ, ಇಬ್ಬರಿಗೂ ಆ ಒಂದು ಗೌರವವನ್ನ ಅವರು ಕೊಟ್ಟಿದ್ದಾರೆ. ಆದ್ರೆ ನಮ್ಮ ಕರ್ನಾಟಕ ತಂಡದವರಿಗೆ ಮಾತ್ರ ಸರ್ಕಾರಿ ಕೆಲಸವನ್ನ ಕೊಡ್ತೀನಿ ಅನ್ನುವಂತ ಭರವಸೆಯನ್ನ ಕೊಟ್ಟಿದ್ದಾರೆ, ಘೋಷಣೆ ಕೂಡ ಮಾಡಿದ್ದಾರೆ. ಇನ್ನು ಇತರೆ ರಾಜ್ಯಗಳ 13 ಆಟಗಾರ್ತಿಯರಿಗೆ ತಲಾ 2 ಲಕ್ಷ ರೂಪಾಯಿ ನಗದು ಬಹುಮಾನವನ್ನ ಕೊಟ್ಟಿದ್ದಾರೆ. ಇನ್ನು ಇಡೀ ತಂಡದ ಸಾಧನೆಯನ್ನ ಸಿಎಂ ಸಿದ್ದರಾಮಯ್ಯ ಕೊಂಡಾಡಿದ್ದಾರೆ. ಇದೇನು ಸಣ್ಣ ಪುಟ್ಟ ಸಾಧನೆ ಅಂತೂ ಖಂಡಿತ ಅಲ್ವೇ ಅಲ್ಲ. ವಿಶೇಷವಾಗಿ ತಂಡದ ನಾಯಕತ್ವ ವಹಿಸಿದಂಥ ಕರ್ನಾಟಕದ ಹೆಮ್ಮೆಯ ಪುತ್ರಿ ತುಮಕೂರಿನ ಶಿರಾ ಮೂಲದ ದೀಪಿಕಾ ಅವರನ್ನ ವಿಶೇಷವಾಗಿ ಸನ್ಮಾನಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಅವರ ಸಾಧನೆಯನ್ನ ಮುಖ್ಯಮಂತ್ರಿಗಳು ಬಹಳ ಮುಕ್ತ ಕಂಠದಿಂದ ಹೊಗಳಿದ್ದಾರೆ. ದೀಪಿಕಾ ಅವರ ನಾಯಕತ್ವ ಗುಣ ಮತ್ತೆ ಮೈದಾನದಲ್ಲಿನ ಅವರ ಆಟದ ವೈಖರಿ ಬಹಳ ಅದ್ಭುತವಾಗಿ ಬಂದಿರೋ ಕಾರಣಕ್ಕೆ ನಮಗೆ ಇವತ್ತು ವಿಶ್ವಕಪ್ ಸಿಕ್ಕಿರುವುದು. ಹಾಗಾಗಿ ಅವರ ಸಾಧನೆಯನ್ನ ಮುಖ್ಯಮಂತ್ರಿಗಳು ಹಾಡಿ ಹೊಗಳಿದ್ದಾರೆ. ಅದರಲ್ಲೂ ಗ್ರಾಮೀಣ ಭಾಗದ ಪ್ರತಿಭೆಯೊಂದು ಜಾಗತಿಕ ಮಟ್ಟದಲ್ಲಿ ಮಿಂಚಿರೋದು ರಾಜ್ಯಕ್ಕೆ ಹೆಮ್ಮೆಯ ಸಂಗತಿ ಅಲ್ವಾ? ಈ ಒಂದು ಅಭಿನಂದನಾ ಸಮಾರಂಭದಲ್ಲಿ ರಾಜ್ಯ ಸರ್ಕಾರದ ಪ್ರಮುಖ ಸಚಿವರೆಲ್ಲರೂ ಕೂಡ ಪಾಲ್ಗೊಂಡಿದ್ರು. ಆಟಗಾರ್ತಿಯರಿಗೆ ಶುಭವನ್ನ ಕೂಡ ಕೋರಿದ್ರು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಇದ್ರು. ಅಲ್ಲಿ ಸಮಾಜ ಕಲ್ಯಾಣ ಸಚಿವ HC ಮಹದೇವಪ್ಪ, ಹಾಗೆ ಉನ್ನತ ಶಿಕ್ಷಣ ಸಚಿವ MC ಸುಧಾಕರ್ ಜೊತೆಗೆ ಹಲವರು ಉಪಸ್ಥಿತರಿದ್ದು ಆ ಒಂದು ಅಭಿನಂದನಾ ಸಮಾರಂಭದಲ್ಲಿ ಸಾಧಕಿಯರಿಗೆ ವಿಶೇಷವಾದಂತಹ ಗೌರವವನ್ನ ಸಲ್ಲಿಸಿದ್ದಾರೆ. ಹೀಗಾಗಿ ಈ ಒಂದು ಸರ್ಕಾರದ ನಿರ್ಧಾರ ಏನಿದೆ, ಸರ್ಕಾರಿ ಕೆಲಸ ಕೊಡುವುದು ಜೊತೆಗೆ 10 ಲಕ್ಷ ರೂಪಾಯಿ ನಗದು ಬಹುಮಾನವನ್ನ ಕೊಡುವುದು ವಿಶೇಷ ಚೇತನ ಕ್ರೀಡಾಪಟುಗಳಲ್ಲಿ ಹೊಸ ಉತ್ಸಾಹವನ್ನ ತುಂಬಿದೆ. ಕಷ್ಟದ ನಡುವೆಯೂ ಕೂಡ ಸಾಧನೆಗೈದಿರುವಂತಹ ಹೆಣ್ಣುಮಕ್ಕಳಿಗೆ ಸರ್ಕಾರ ಕೊಟ್ಟಿರುವಂತಹ ಗೌರವ ಸಾರ್ವಜನಿಕ ವಲಯದಲ್ಲಿ ಪ್ರಶಂಸೆಗೆ ಪಾತ್ರವಾಗಿದೆ.